Hi friends, welcome back to our YouTube channel. ಸೊ ನೀವು ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಆಗುತ್ತೆ. ಏನಪ್ಪ ಅಂದರೆ ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ HK ಮತ್ತು ನಾನ್ HK ಎರಡರ ಫಿಸಿಕಲ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗುತ್ತೆ. ಸೊ ನಿಮಗೆ ಟೆಲಿಗ್ರಾಮಲ್ಲಿ ಎಲ್ಲ ಕಡೆ ಇಂಗ್ಲೀಷಲ್ಲಿ ಬಂದಿದೆ. ಸೊ ಅದು ಕೆಲವ್ರಿಗೆ ಅರ್ಥ ಆಗಿರಲ್ಲ ಅಂತ ನಂಗೆ ಗೊತ್ತು. ಸೊ ಅದಕ್ಕೋಸ್ಕರ ನಾನು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ಈ ಎಫರ್ಟ್ಗೋಸ್ಕರನಾದರೂ ನೀವು ಖಂಡಿತವಾಗ್ಲೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಅಲ್ಲಿ ಕಮೆಂಟ್ ಹತ್ರ ಹೋದರೆ ನಿಮಗೆ ಐಪ್ ಪಾಯಿಂಟ್ ಅಂತ ಬರುತ್ತೆ. ಸೊ ದಯವಿಟ್ಟು ಈ ವಿಡಿಯೋಗೆ ಐಪ್ ಅಂತ ಬರುತ್ತೆ. ಸೊ ನೀವೇನು ಅಮೌಂಟ್ ಕೊಡಬೇಕಾಗಿಲ್ಲ, ಏನಿಲ್ಲ, ಜಸ್ಟ್ ಐಪ್ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಇದು ಡೈರೆಕ್ಟ್ ಅಂದರೆ ನೇಮಕಾತಿ ವಿಭಾಗದಿಂದ ಸೊ ಎಲ್ಲ ಜಿಲ್ಲೆಯ DC ಗಳಿಗೆ ಕಳಿಸಿರುವಂಥ ಮೆಸೇಜ್ ಆಗಿದೆ. ಸೊ ಇದರಲ್ಲಿ ಏನಿದೆಯಪ್ಪ ಅಂದರೆ ನೀವು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ದಯವಿಟ್ಟು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಓದ್ಕೊಳ್ಳಿ, ನಾನೊಂದು ಸಲ ಓದ್ತೀನಿ. ಸೊ ವಿಷಯ ಪೊಲೀಸ್ ಕಾನ್ಸ್ಟೇಬಲ್ HK 498 ಪೋಸ್ಟ್ ಮತ್ತು ನಾನ್ HK 3395 ನೇಮಕಾತಿಗೆ ಸಂಬಂಧಿಸಿದಂತೆ ದೈಹಿಕ ಮಾನದಂಡ ಪರೀಕ್ಷೆ ಮತ್ತು ಸಹಿಷ್ಣುತಾ ಪರೀಕ್ಷೆ ನಡೆಸಲು ಉಪಸಮಿತಿಗಳು ಮತ್ತು ಕೇಂದ್ರ ಮೇಲ್ವಿಚಾರಣಾ ಅಧಿಕಾರಿಗಳ ರಚನೆಯ ಕುರಿತು. ಅಂದರೆ ನಮಗೆ ಫಿಸಿಕಲ್ ನಡೆಸ್ತಾರಲ್ಲ, ಸೊ ಅದರದ್ದು ಇನ್ಚಾರ್ಜ್ ಅಂದರೆ ಒಂದೊಂದು ಡಿಸ್ಟಿಕ್ಕಿಗೆ ಒಬ್ಬೊಬ್ಬರು ಇನ್ಚಾರ್ಜ್ ಆಫೀಸರ್ ಅಂತ ಕೊಡ್ತಾರೆ. ಸೊ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಆಯಿತಾ. ಸೊ ಅದರಲ್ಲಿ ಯಾರ್ಯಾರನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂತ ಎಲ್ಲನೂ ಇನ್ಫಾರ್ಮೇಷನ್ ಇದೆ. ಸೊ ನೀವು ಒಂದು ಸಲ ಓದ್ಕೊಳ್ಳಿ. ನಿಮಗೆ ಅದು ಫ್ಯಾಕ್ಸ್ ಬಂದಿರೋದು ಇಂಗ್ಲೀಷಲ್ಲಿದೆ. ಸೊ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಓದಿದ್ರೆ ಅದು ಅರ್ಥ ಆಗಲ್ಲ ಅಂದ್ಬಿಟ್ಟು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟು ಸೊ ನಾನು ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವು ಒಂದು ಸಲ ಓದ್ಕೊಳ್ಳಿ. ಇದರಲ್ಲಿ ಏನಿದೆಯಪ್ಪ ಅಂದರೆ ಇಷ್ಟೇ. ಸೊ ಯಾರನ್ನ ಸಮಿತಿ ರಚನೆ ಮಾಡಿಬಿಟ್ಟು ನಿಮ್ಮ ಡಿಸ್ಟಿಕ್ಕು, ಸೊ ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಿದ್ದೀರಾ ಆ ಡಿಸ್ಟಿಕ್ದು ಎಲ್ಲಿ ಫಿಸಿಕಲ್ ಇದೆ ಅಂತ. ಸೊ ಮುಂಚೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ನಿಮ್ಮ ತುಮಕೂರು ಅಂತ ಇದ್ದರೆ ತುಮಕೂರು ಹಾಕಿದರೆ ತುಮಕೂರಲ್ಲಿ ಫಿಸಿಕಲ್ ಕೊಡ್ತಾಯಿದ್ರು. ಸೊ ಈ ಸಲ ಹಂಗೆ ಮಾಡಿಲ್ಲ. ತುಮಕೂರು ಅಕ್ಕಪಕ್ಕ 4 ಡಿಸ್ಟಿಕ್ ಸೇರಿಸ್ಬಿಟ್ಟು ಒಂದೊಂದೇ ಅಂದರೆ ಮೇಯ್ನ್ ಡಿಸ್ಟಿಕ್ ಇರುತ್ತಲ್ಲ, ಸೊ ಅಲ್ಲಿ ಫಿಸಿಕಲ್ನ ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರು ಸರೌಂಡಿಂಗು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಡಿಸ್ಟಿಕ್ಕು ಎಲ್ಲನೂ KSRP 3rd ಬೆಟಾಲಿಯನಲ್ಲಿ ಇದೆ. ಸೊ ನೀವೊಂದು ಸಲ ಇದು ನಾನು ಬೇಕಂದರೆ ಈ ಟೆಲಿಗ್ರಾಮ್ನ ನಾನು ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇದರಲ್ಲಿ ಇಷ್ಟಿದೆ ಫ್ರೆಂಡ್ಸ್. ನನ್ನ ಅನಿಸಿಕೆಯ ಪ್ರಕಾರ ಇನ್ನೊಂದು 20 ಡೇಸ್ ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 30 ಡೇಸ್ ಫಿಸಿಕಲ್ಗೆ ಟೈಮ್ ಸಿಗ್ಬೋದು. ಸೊ ಯಾರ್ಯಾರೆಲ್ಲ ನಾನು ಕಟ್ ಆಫ್ ವಿಡಿಯೋ ಕೂಡ ಮಾಡಿದ್ದೀನಿ, ಆ ಮಾರ್ಕ್ಸ್ ರೇಂಜಲ್ಲಿದ್ದರೆ ನೀವು ಇವತ್ತಿಂದನೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ 1600 ಮೀಟ್ರ್ ಓಡೋದು ತುಂಬ ಕಷ್ಟ, ಅಂದ್ಕೊಂಡಷ್ಟು ಈಸಿ ಇಲ್ಲ. ಅದು ಯಾರು ಫೇಲಾಗಿ ಬಂದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಇನ್ನು ನಿಮಗೆ ಫಿಸಿಕಲ್ದು ಈ ಫ್ಯಾಕ್ಟ್ಸ್ ಬಂದಿದೆಯಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸೊ ನೀವು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಈ ಡಾಕ್ಯುಮೆಂಟ್ನ ಯಾರ್ಯಾರಿಗೆ ಕಳಿಸಿದ್ದಾರೆ ಅಂತ ಕೂಡ ಎಲ್ಲ ಇದೆ ನೋಡಿ. ಎಲ್ಲ ಕಮಿಷನರ್ಗಳಿಗೆ, ಎಲ್ಲ ವಲಯದ IGPಗಳಿಗೆ ಮತ್ತು ನಿಮ್ಮ ಜಿಲ್ಲೆಯ SP ಗಳಿಗೆ ಎಲ್ಲರಿಗೂ ಕೂಡ ಕಳಿಸಿದ್ದಾರೆ. ಇದರಲ್ಲಿ ಮುಖ್ಯ ಅಂಶ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ PST ಮತ್ತು EST ಪರೀಕ್ಷೆಗಳನ್ನು ನಡೆಸಲು ಅಧಿಕಾರಿಗಳನ್ನು ನೇಮಿಸಿ ಪರೀಕ್ಷಾ ಕೇಂದ್ರಗಳ ಸಿದ್ಧತೆ ಮಾಡುವಂತೆ ಆದೇಶಿಸಲಾಗಿದೆ. ಅಂದರೆ ಗ್ರೌಂಡ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ಯಾವಾಗ ಬೇಕಾದರೂ ಕೂಡ ಫಿಸಿಕಲ್ನ ಕರೀಬೋದು ಅಂತ. ಸೊ ಇದರಲ್ಲಿ ಇಷ್ಟೇ ಫ್ರೆಂಡ್ಸ್ ಇರೋದು. ಸೊ ಇದಾಗಿತ್ತು ಇವತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ